ಬರೀ ಹೆಂಗೆ ಗೊತ್ತಾ, ನೀವು ಚುನಾವಣಾ ವ್ಯವಸ್ಥೆ ಹೆಂಗೆ ಸರಿ ಆಗಬೇಕು? ಬರೀ ಏನು ಆಮಿಷಗಳನ್ನು ಒಡ್ತಾ ಸರಿ ಆಗಬೇಕಾ? ದುಡ್ಡು ಕಾಸು ಕೊಟ್ಕೊಂಡು ಚುನಾವಣೆ ಮಾಡ್ತಾ ಸರಿ ಆಗಬೇಕಾ? ಬದಲಾವಣೆ ಬರೋದೇ ಯಾವಾಗ? ಇಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಭಾಳ ಬೇಜಾರಾಗುತ್ತೆ ಮೇಡಮ್. ಕಮಾನ್ ಪ್ಲೀಸ್. ರಂಗಜಿ, ಈಗ ತಾವು ಹೇಳಿದ್ರಿ ಭಾರತದ ರಾಜಪ್ರಭುತ್ವಕ್ಕಿಂತ ಪ್ರಜಾಪ್ರಭುತ್ವ ಒಳ್ಳೆಯದು ಮತ್ತು ಕಟ್ಟಕಡೆಯ ಮನುಷ್ಯನಿಗೂ ಎಲ್ಲ ವರ್ಗದ ಎಲ್ಲ ರೀತಿಯ ಪ್ರತಿಭಾವಂತರಿಗೂ ಅವಕಾಶ ಸಿಗಬೇಕು, ಸೇವಾವಕಾಶ, ಮತ್ತು ಭಾರತ ಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವ ಆಶಯದಿಂದ ಪ್ರಜಾಪ್ರಭುತ್ವ ತಂದುಕೊಂಡ್ವಿ. ಒಂದು ಯೋಜನೆ ಕೊಟ್ಟರೆ ಯಾರ್ದು ಶಿಫಾರಸು ಬೇಡ, ಸ್ವತಃ ಬಂದು ತಗೊಳ್ತಾರೆ ಜನ, ಅಷ್ಟು ಪ್ರಜ್ಞಾವಂತಿಕೆ ಇದೆ. ಒಂದು ಓಟ್ ಹಾಕ್ಬೇಕು ಅನ್ನೋದಕ್ಕೆ ತಾವೊಂದು ದಯವಿಟ್ಟು ಒಂದು ಕ್ಯಾಲ್ಕುಲೇಷನ್ ತರಿಸ್ಕೋಬೇಕು. ಚುನಾವಣಾ ಆಯೋಗ ಎಷ್ಟು ಖರ್ಚು ಮಾಡುತ್ತೆ, ವೋಟ್ ಮಾಡಿ ಅನ್ನೋದಕ್ಕೆ. ಪೊಲಿಟಿಕಲ್ ಪಾರ್ಟಿ ಎಷ್ಟು ಖರ್ಚು ಮಾಡುತ್ತೆ, ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಖರ್ಚು ಮಾಡ್ತಾರೆ, ಮೀಡಿಯಾಗಳಲ್ಲಿ ಎಷ್ಟು ಡಿಬೇಟ್ಗಳನ್ನು ತಾವು ಮಾಡ್ತೀರಿ. ಇಷ್ಟಾದರೂ ಕೂಡ % ಓಟ್ ಆಗ್ತಾ ಇದೆಯಾ ಹೇಳ್ತಿರೋದು. ಅಂದರೆ ಲ್ಯಾಕುನ ಎಲ್ಲೆಲ್ಲಿದೆ ಅಂತ ಜನತೆಗೆ ಮಾತ್ರ ದುಷ್ಟ ರಾಜಕಾರಣಿಗಳನ್ನ, ದುಷ್ಟ ಶಾಸಕರನ್ನ ತಡೆಯುವ ಶಕ್ತಿ ಇರೋದು ಪ್ರಜಾಪ್ರಭುತ್ವದಲ್ಲಿ ಓಟಿನ ಮೂಲಕ. ಅದನ್ನ ಅವ್ರು ಮಾಡ್ಬೇಕು, ಅವ್ರಿಗೆ ಮಾಡೋಕ್ಕಾಗೋದು. ಎರಡನೇದು ಕಾರ್ಯಾಂಗ. ಆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾದ್ರೆ ಉತ್ತಮ ಅಧಿಕಾರಿಗಳನ್ನ, ಪ್ರಜ್ಞಾವಂತ ಅಧಿಕಾರಿಗಳನ್ನ, ಜನರ ಬಗ್ಗೆ ಕಾಳಜಿ ಇರುವ ಅಧಿಕಾರಿಗಳನ್ನ ಆಯಾ ಇಲಾಖೆಗಳಿಗೆ ತರ್ತಕ್ಕಂಥದ್ದು. ಮೂರನೇ ಪಾಯಿಂಟು, ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಫೆಡರಲ್ ಸ್ಟೇಟ್ ಅಲ್ಲಿ, ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಕೊಡುಗೆ, ಆಯಾ ರಾಜ್ಯಗಳ ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಮ ತೆರಿಗೆಯ ಪಾಲನ್ನ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಕೇಳ್ತಕ್ಕಂಥದ್ದು. ನಾನು ದೂಷಣೆ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಬಿಜೆಪಿಗೂ ಹೆಚ್ಚು ಸಂಸದರನ್ನ ಕೊಟ್ಟಿದ್ದಾರೆ, ಅಥವಾ ಅವ್ರು ನನ್ನ ಟೋನಲ್ಲೇ ಮಾತಾಡಬೇಕು ಅಂತ ನಾನು ಹೇಳಲ್ಲ. ಎಂಡ್ ಆಫ್ ದ ಡೇ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಮಗೆ ಬರಬೇಕಾದ ಪಾಲ್ ತರುವಲ್ಲಿ ಬಿಜೆಪಿಯ ಸಂಸದರು ಮತ್ತು ಇತರೆ ಪಕ್ಷಗಳ ಸಂಸದರು ಕೂಡ ಧ್ವನಿ ಸೇರಿಸಬೇಕು, ಬರಬೇಕು ಅಂತ. ಯಾಕಂದ್ರೆ ಎಲೆಕ್ಷನ್ಸ್ ಅಲ್ಲಿ ಇಬ್ಬರಿಗೂ ಜನ ಆಶೀರ್ವಾದ ಮಾಡಿದ್ದಾರೆ ಅಂತ. 4ನೇ ಪಾಯಿಂಟ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ ನೀವು ಮಾಡಿದ್ದು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಭಾರತವನ್ನ ಅಂತ. ಆಮೇಲೆ ನೀವೇನೇನೋ ಅದನ್ನ ತೇಲಿಸಿದ್ರಿ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲೇ ಇರಬಾರ್ದು ಅಂತ ಆಚೆಗೆ ಹಾಕ್ತೀರಿ. ರಾಹುಲ್ ಗಾಂಧಿ ಬಗ್ಗೆ ದೇಶದಾದ್ಯಂತ ಕೇಸ್ಗಳನ್ನು ಮಾಡ್ತೀರಿ. ರಾಹುಲ್ ಗಾಂಧಿಯ ಸುರಕ್ಷತೆಯನ್ನು ವಿಡ್ರಾ ಮಾಡ್ತೀರಿ. ಗಾಂಧಿ ಕುಟುಂಬವನ್ನ ಟಾರ್ಗೆಟ್ ಮಾಡ್ತೀರಿ. ಇವತ್ತು ನೀವು ಕೊಟ್ಟಿರುವ ಹಂಚಿಕೆ ಸೀಟ್ಗಳಲ್ಲಿ ಕುಟುಂಬ ರಾಜಕಾರಣಿಗಳು ಎಷ್ಟು ಜನ ಬಂದಿದೆ? HMM ಪಾರ್ಟಿ ನೋಡಿ ನೀವು, ಅಥವಾ ಪಾಸ್ವಾನ್ ಯಾರ ಜೊತೆ ಇದ್ರು? ರಾಮವಿಲಾಸ್ ಪಾಸ್ವಾನ್ ನಮ್ಮ ಜೊತೆ ಇದ್ರು. ನೋಡಿ ಈಗ ಬಂತು ನೋಡಿ ಚುನಾವಣಾ ಪಿತೂರಿ. ಇದು ಏನು ಅಂದ್ರೆ, ಇನ್ನು ಮುಂದೆ ಪಶ್ಚಿಮ ಬಂಗಾಳ ಯಾರು ಹೇಳಿರೋದು? ಅಖಿಲೇಶ್ ಯಾದವ್ ಹೇಳಿರುವಂತ ಮಾತು. ತಮಿಳುನಾಡು, ಉತ್ತರ ಪ್ರದೇಶದಲ್ಲಿ ಇದು ನಡೆಯಲ್ಲ. ಇನ್ನು ಮುಂದೆ ಅವರಿಗೆ ಈ ರೀತಿ ಆಟ ಆಡಕ್ಕೆ ನಾವು ಬಿಡಲ್ಲ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾವುದೋ ಒಂದು ಸಣ್ಣದಾದಂಥ ಒಂದು ಕಿಡಿ ಏನಾಗ್ಬಿಡುತ್ತೆ ಅಂತಂದ್ರೆ ನಾಳೆ ಇಡೀ ವ್ಯವಸ್ಥೆಯನ್ನು ಅನುಮಾನದಿಂದ ನೋಡಂಗಾಗ್ಬಿಡುತ್ತೆ. ಅದು ಸಂಗತಿ. ಚುನಾವಣಾ ಪಿತೂರಿ ಇದೀಗ ಬಹಿರಂಗವಾಗಿದೆ ಅಂತಾರೆ ಅವರು. ಆದರೆ ಇದನ್ನು ನಮ್ಮ ರಾಜ್ಯದಲ್ಲಿ ಆಟ ಆಡಕ್ಕೆ ಬಂದರೆ ಆಗಲ್ಲ. ಮುಂದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅವರು ಇದೇ ಆಟ ಆಡ್ತಾರೆ. ತಮಿಳುನಾಡು, ಉತ್ತರ ಪ್ರದೇಶದಲ್ಲಿ ಇದು ಆಗಲ್ಲ. ಇನ್ನು ಮುಂದೆ ಅವರಿಗೆ ಈ ಆಟ ಆಡಕ್ಕೆ ನಾವು ಬಿಡಲ್ಲ. ಇದು ಅಖಿಲೇಶ್ ಯಾದವ್ ಅವರ ಮಾತು. ಸೊ ಇದು ಸಂಗತಿ. ಅಂದರೆ ಈಗ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮೆಲ್ಲಕ್ಕೆ ಈಗ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟಲ್ಲಿ ಮೊದಲ ಸ್ಟೇಟ್ಮೆಂಟ್ ಅದು ಮುಖ್ಯಮಂತ್ರಿಗಳು ಹೇಳಿದರು, ಇದ್ರ ಹಿಂದೆ ಏನೋ ಇರ್ಬೋದು ಅನ್ನುವಂಥ ಮಾತನ್ನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು. ಅದಾದಮೇಲೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಕೂಡ ಅದೇ ಮಾತಾಡಿದ್ದಾರೆ. ತೇಜಸ್ವಿನಿ ಅವರೇ, ನೀವೊಂದು ಮಾಡಿದಂಥ ಕ್ಯಾಂಪೇನ್ ವೋಟ್ ಚೋರಿ ವಿಚಾರವಾಗಿ ಕ್ಯಾಂಪೇನ್ ಮಾಡಿದ್ರೆ, ಯಾರಾದರೂ ಒಂದು ವೋಟ್ ಚೋರಿ ಮಾಡಿದ್ರು ಅಂತಾನೆ ಇಟ್ಕೊಂಡು ಫಾರ್ ಆರ್ಗ್ಯುಮೆಂಟ್ಸ್ 2/3 ಮೆಜಾರಿಟಿ ಬರೋಷ್ಟು ಮಾಡೋಕ್ಕೆ ಸಾಧ್ಯ ಇದೆಯಾ? ವೆರಿ ಸಿಂಪಲ್. ಅಂದ್ರೆ ಜನತೆಗೆ ನಾನು ಮಾತಾಡ್ತಿರೋದು, ಒಂದು ಪೊಲಿಟಿಕಲ್ ಪಾರ್ಟಿ ಕ್ಯಾಲ್ಕುಲೇಷನ್ ನಾವು ಸ್ಟ್ರಾಟಜಿ ಹೇಗೆ ಮಾಡ್ತೀವಿ, ಎಷ್ಟು ಸ್ಥಾನಗಳಲ್ಲಿ ಕಮ್ಮಿ ಓಟಲ್ಲಿ ಸೋತಿದ್ದೀವಿ, ನನ್ನ ವಿರೋಧಿಗಳು ಎಷ್ಟು ಸ್ಥಾನದಲ್ಲಿ ಕಮ್ಮಿ ಓಟಲ್ಲಿ ಗೆದ್ದಿದ್ದಾರೆ, ಕಮ್ಮಿ ಓಟಲ್ಲಿ ಗೆದ್ದಂಥವರ ಓಟು ಕಟ್ಟಾಗಲೇಬೇಕು, ಕಡಿಮೆ ಓಟಲ್ಲಿ ಸೋತಿರುವಂಥ ಸೀಟ್ ಹೆಚ್ಚಾಗಲೇಬೇಕು. ವೆರಿ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಇದು. ಸೊ ಅಂದರೆ ಆರ್ಗನೈಸೇಷನ್ ವೈಸು, ಕ್ಯಾಲ್ಕುಲೇಷನ್ ವೈಸು ನಾವು ಆ ಡೇಟಾ ಕೊಡಿ ಅಂದರೆ ಏನು ಪ್ರಾಬ್ಲಮ್ ನಿಮಗೆ? ಭಾರತ ಮುಕ್ತವಾದ ದೇಶ. ರಾಹುಲ್ ಗಾಂಧಿ ಏನು ಕೇಳಿ, ಎಲೆಕ್ಷನ್ ಕಮಿಷನ್ಗೆ ಇಷ್ಟೊಂದು ಗವರ್ನೆನ್ಸ್ ಮಾಡಿದ್ದೀವಿ, ಇಷ್ಟು ಹಣ ವ್ಯಯ ಮಾಡ್ತಿದ್ದೀವಿ, ಕೇಳಿದಂಥ ಮಾಹಿತಿಗಳನ್ನು ಕೊಡೋದಕ್ಕೆ ಏನು ಸಮಸ್ಯೆ ಏನು ನಿಮಗೆ? ಒಂದು ಪೊಲಿಟಿಕಲ್ ಪಾರ್ಟಿ, ನ್ಯಾಷನಲ್ ಪಾರ್ಟಿ, ಈ ದೇಶದಲ್ಲಿ ಇಷ್ಟೊಂದು ದಶಕಗಳ ಗಟ್ಟಲೆ ಆಳ್ವಿಕೆ ಮಾಡಿದಂಥ ಪಾರ್ಟಿಗೆ 0 ಅಂತ ಹೇಳ್ತಿರಲ್ಲ, 0ದಿಂದ ಎದ್ದಂಥ ಅವರು,
ಝೀರೋದಿಂದ 200 ವರ್ಷಗಳ ಕಾಲ ಝೀರೋದಿಂದ ಪ್ರಜಾಪ್ರಭುತ್ವ ತರೋದಕ್ಕೆ ಹೋರಾಟ ಮಾಡಿದಂತ ಪಾರ್ಟಿಗೆ ನಮ್ಮ ಮಾನಸಿಕತೆ ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಯಂಗರ್ ಜನರೇಷನ್, ತೇಜಸ್ವಿ ಯಾದವ್ ಯಂಗರ್ ಜನರೇಷನ್. ನಾನು ಲಾಲೂರ್ ನೋಡಿದೆ, ನಾವು ಚಿಕ್ಕವರಾಗಿದ್ದಾಗ ಲಾಲು, ಮುಲಾಯಂ ಇವರೆಲ್ಲರೂ ಕೂಡ, ನಿತೀಶ್ ಕುಮಾರ್, ಜಾರ್ಜ್ ಫರ್ನಾಂಡಿಸ್, ನಮ್ಗೆ ಹೆಮ್ಮೆ ಇದೆ ಕರ್ನಾಟಕದ ಜೊತೆ ತುಂಬಾ ಲಿಂಕ್ ಇದ್ದಂತ ಅವ್ರದ್ದು ರಾಮಕೃಷ್ಣ ಹೆಗಡೆಯವರು, ಈ ತರ ಹೆಮ್ಮೆ ಇದೆ. MP ಪ್ರಕಾಶ್ ಇವತ್ತಿಲ್ಲ ಅಂತ ಒಂದು ಸಮಾಜವಾದಿ ಪಕ್ಷದ ಹೋರಾಟಗಳಲ್ಲಿ ಬಂದಂತವ್ರು ಕಾಂಗ್ರೆಸ್ನ ವಿರುದ್ಧ. ಸಿದ್ದರಾಮಯ್ಯ ಅವರು 199ಕ್ಕೆ ಬಂದಿದೆ, ಒಂದೇ ಒಂದು ಕಡಿಮೆ ಇದೆ 200ಕ್ಕೆ. ದ್ವಿಶತಕದ ಕಡೆಗೆ ದಾಪುಗಾಲಿಡ್ತಾ ಇದೆ NDA. 199, MGB 39. ನಾವು ತೋರಿಸ್ತಾ ಇದ್ದೀವಿ. BJP 91, JDU 78, LJP 22. ಮಿತ್ರ ಪಕ್ಷಗಳಲ್ಲಿ ನಿರಾಶೆ ಇಲ್ಲ. ದ್ವಿಶತಕದ ಕಡೆಗೆ NDA ದಾಪುಗಾಲಿಡ್ತಾ ಇದೆ. ಮರಂಕಲ್ ಅವರೇ, ಇದನ್ನ ನಿಮಗೂ ಕೂಡ ಕೇಳೋಕೆ ಇಷ್ಟಪಡ್ತೀನಿ. ಒಂದು ವೋಟ್ ಚೋರಿ ಅಂತ ಒಂದು ಮಾಡಿದ್ರು ಕೂಡ ಇಷ್ಟು ಮ್ಯಾಂಡೇಟ್ ಬರೋ ಹಾಗೆ ಮಾಡ್ತಾರೆ. ಆದ್ರೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದ್ರು ಕೂಡ ಎಲ್ಲಾ ಪ್ರಶ್ನೆಗಳನ್ನು ಕಾಪಿ ಹೊಡೆಯಲ್ಲ. ಅಟ್ಲೀಸ್ಟ್ ಡೌಟ್ ಬರಬಾರ್ದು ಅಂತ ಇಷ್ಟಾದ್ರೂ ಇದು ಮಾಡ್ತಾರೆ. ಸಾಧ್ಯ ಇದೆಯಾ ಅಂತ ಅವರೊಂದು ಲಾಜಿಕ್ ಹೇಳಿದ್ರು. ಬೇಸಿಕ್ ಪ್ರಿನ್ಸಿಪಲ್ ಹೇಳ್ತೀನಿ ಕೇಳಿ. ಕಾಪಿ ಹೊಡೆಯೋದು, ನೀವು ಹೇಳಿದ್ರೆ ಕಾಪಿ ಹೊಡೆದ ಎಂದೂ ಡಿಸ್ಟಿಂಕ್ಷನ್ ತಗೋಲ್ಲ. ಪಾಸ್ ಆಗಕ್ಕೆ ನೋಡ್ತಾನ ಅಷ್ಟೇ. ಇಲ್ಲಿ ಡಿಸ್ಟಿಂಕ್ಷನ್ ಇದೆ. 85% ಗೆದ್ದಿದ್ದಾರೆ ಸೀಟ್ಗಳು. ಸೊ ವೋಟ್ ಚೋರಿ ಅದು ಬೇಸ್ಲೆಸ್ ಆರ್ಗ್ಯುಮೆಂಟ್ ಅದು. ವೋಟ್ ಚೋರಿ ಮತ್ತು SIR ಕಾನ್ಸ್ಟಿಟ್ಯೂಷನ್ದಾಗೆ ಎಲೆಕ್ಷನ್ ಕಮಿಷನ್ ಇದ್ರಾಗ ಹೇಳಿದ್ದಾರೆ. ನೀವು ಮಾತಾಡ್ತೀನಿ. ಈಗ RJD ಮತ್ತೆ ಕಾಂಗ್ರೆಸ್ ಮಹಾಗಠಬಂಧನ್ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಅಂತ ಹೇಳಿದ್ರು. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಫ್ರೀ ಹೇಗೆ ಕರ್ನಾಟಕದಲ್ಲಿ ಅನೌನ್ಸ್ಮೆಂಟ್ ಮಾಡಲಾಗಿತ್ತು ಹಾಗೆ ಅಲ್ಲೂ ಕೂಡ ಟ್ರೈ ಮಾಡಿದ್ರು. ಜೊತೆಗೆ ಏಕ್ ಪರಿವಾರ್ ಏಕ್ ನೌಕರಿ, ಕುಟುಂಬದ ಒಬ್ಬರಿಗೆ ನೌಕರಿ ಸಿಗುತ್ತೆ ಅಂತ ಅಧಿಕಾರಕ್ಕೆ ಬಂದಂತ 20 ತಿಂಗಳಲ್ಲಿ ಉದ್ಯೋಗ ಗ್ಯಾರಂಟಿ, 25 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆ, ಇದರ ಬಗ್ಗೆ ಕೂಡ ಪ್ರಾಮಿಸ್ ಮಾಡಿದ್ರು ತಮ್ಮ ಬಿಹಾರ್ ಕಾ ತೇಜಸ್ವಿ ಪ್ರಾಣ್ ಅನ್ನೋ ಮ್ಯಾನಿಫೆಸ್ಟೋದಲ್ಲಿ. ಆದ್ರೆ ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಬಿಹಾರ ಜನ ಮಾತ್ರ ಯಾವುದೇ ಸೊಪ್ಪು ಹಾಕಲಿಲ್ಲ. ಮಹಿಳೆಯರು, ಯುವಕರನ್ನ ಗುರಿಯಾಗಿಸಿ ಗ್ಯಾರಂಟಿಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಆದರೆ ಯಾವುದೇ ಗ್ಯಾರಂಟಿಯಲ್ಲಿ ವರ್ಕೌಟ್ ಆಗಲಿಲ್ಲ. RJD ಕಾಂಗ್ರೆಸ್ ಮಹಿಳೆಯರಿಗೆ ಪ್ರತಿ ತಿಂಗಳು 2,500, ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಫ್ರೀ, ಹಾಗೆ ಏಕ್ ಪರಿವಾರ್ ಏಕ್ ನೌಕರಿ ಅನ್ನೋ ಘೋಷಣೆ ಮೂಲಕ ಪ್ರತಿ ಕುಟುಂಬಕ್ಕೂ ಕೂಡ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತ. ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಲೇಬೇಕು. ಏನು ಅಂತಂದರೆ, ಈ ಘೋಷಣೆಗಳೀಗ ಕಾಂಗ್ರೆಸ್ ಘೋಷಣೆ ಮಾಡೋದು ಅಂತ ಹೇಳ್ಬಿಟ್ಟು BJP ಘೋಷಣೆ ಮಾಡೋದು, BJP ಘೋಷಣೆ ಮಾಡೋದು ಅಂತ ಹೇಳ್ಬಿಟ್ಟು JDU ಘೋಷಣೆ ಮಾಡೋದು, ಈ ಘೋಷಣೆಗಳು ಆಗ್ತಾವಲ್ಲ, ಮುಂದೆ ಇವರು ಎಲ್ಲಿಂದ ತರ್ತಾರೆ ಅಂತ. ಯಾಕಂದರೆ ಜನರು ಕೂಡ, ಅದಕ್ಕೆ ನಾನು ಹೇಳಿದೆ ಜನರು ದಡ್ರಲ್ಲ ಅಂತ. ಜನರಿಗೆ ನೀವು ಕುಟುಂಬಕ್ಕೊಂದೊಂದು ನೀವು ನಿಮಗೆ ಕೆಲಸ ಕೊಟ್ಟುಬಿಡ್ತೀವಿ ಅಂತಂದರೆ ಎಲ್ಲಿಂದ ತರ್ತಾರೆ ಅಂತ ಯೋಚನೆ ಮಾಡ್ತಾರೆ. ನಮ್ಮ ದುಡಿಮೆ ಎಷ್ಟಿದೆ, ನಮ್ಮ ತಲಾ ಆದಾಯ ಎಷ್ಟಿದೆ, ಈ ಇಂಡಸ್ಟ್ರಿ ಎಷ್ಟಿದೆ, ಅದ್ರ ಬಗ್ಗೆ ಅದೇ ಸರ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ಅನ್ಸುತ್ತೆ ಇವೆಲ್ಲ ಆಗದ ಕೆಲಸಗಳು ಇವರೆಲ್ಲ ಸುಮ್ಮನೆ ನಮ್ಮನ್ನ ಯಾಮರ್ಸಕ್ಕೋಸ್ಕರ ಹಿಂಗೆ ಮಾಡ್ತಾರಪ್ಪ ಅಂತ ಜನ ಧಿಕ್ಕರಿಸ್ತಾರೆ ಅಂತ. ಸೊ ಇದು ಸಂಗತಿ ಸರ್. ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಇದನ್ನೆಲ್ಲಾನು ಕೂಡ ಮಾಡಬೇಕಾಗುತ್ತೆ. ಚುನಾವಣೆಯಲ್ಲಿ ಗೆಲ್ಲೋದೇ ಇಲ್ಲ ಅಂತ ಅಂದಾಗ ಬಾಯಿಗೆ ಬಂದಂಗೆ ಹೇಳ್ಬೋದು. ಹಾಗಾಗಿ ಅವ್ರು ಇಷ್ಟು ಧೈರ್ಯವಾಗಿ ಹೇಳಿದ್ರು. ನೀವು ನೋಡಿ, ಮನೆಗೊಂದು ಉದ್ಯೋಗ ಕೊಡಬೇಕು ಅಂದ್ರೆ 5 ಕೋಟಿ ಮನೆ ಇದೆ. 5 ಕೋಟಿ ಮನೆಗೆ ಒಂದೊಂದು ಮನೆ ಅಂದ್ರೆ 5 ಕೋಟಿ ಉದ್ಯೋಗ ಸೃಷ್ಟಿಸಕ್ಕಾಗುತ್ತಾ? ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸರ್ಕಾರಿ ಉದ್ಯೋಗಿಗಳು? ಕೆಲವು ಲಕ್ಷಗಳಿರುವಂಥದ್ದು, ಕೋಟಿಗಟ್ಟಲೆ. BJP ಹೇಳಿದೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಉದ್ಯೋಗ ಅಲ್ಲ ಅದು, ಎರಡಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ. ಹಾಗೇನೆ 25 ಲಕ್ಷ ಆರೋಗ್ಯ ವಿಮೆ ಯಾಕೆ ಬೇಕು? 5 ಲಕ್ಷದ ಆರೋಗ್ಯ ವಿಮೆನ ಸರಿಯಾಗಿ ಮಾಡ್ಬಿಟ್ರೆ ಆಗೋಯ್ತು. ಅದನ್ನ 25 ಲಕ್ಷಕ್ಕೆ ತೊಗೊಂಡೋಗುವಂಥದ್ದು, ಅದು ಸರಿಯಾಗಿ ಮಿಸ್ಯೂಸ್ ಆಗುವಂಥದ್ದು ಅವಶ್ಯಕತೆನೇ ಇಲ್ಲ. ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, 200 ಯೂನಿಟ್ ಏನಾದರೂ ರೆಪ್ಲಿಕಾ ಮಾಡಿದ್ರು. ಕರ್ನಾಟಕದಲ್ಲಿ ನಿಲ್ಸಿದ್ದಲ್ಲಿ 70 ಯೂನಿಟ್ ಅಂದರೆ ಇನ್ನು 10% ಜಾಸ್ತಿ ಸೇರಿಸಿ ತಗೊಳ್ಳಿ ಅಂತ ಅಂದರು. ಅದೇ ಆಗುತ್ತೆ ಅನ್ನೋಂಥದ್ದಲ್ಲಿ ಜನಕ್ಕೆ ಗೊತ್ತಾಯಿತು. ನಾವು ಹೇಳಿದ್ವಿ, ಅದನ್ನು ಕನ್ವೆ ಮಾಡಿದ್ವಿ, ಅರ್ಥ ಆಗೋಯ್ತು ಜನಕ್ಕೆ. 2,500 ರೂಪಾಯಿ 2,500 ರೂಪಾಯಿ ಅಲ್ಲಿರುವಂಥ ಮಹಿಳೆಯರ ಜೊತೆ ಲೆಕ್ಕ ಹಾಕ್ಬಿಟ್ರೆ ಹಣ ಕೊಡೋಕ್ಕೆ ಆಗಲ್ಲ. ಅದಕ್ಕಾಗಿ ನಾವೇನು ಹೇಳಿದ್ವಿ ಅಂದರೆ, ಸ್ವಯಂ ಉದ್ಯೋಗ ಶುರು ಮಾಡೋದಕ್ಕೆ 10,000 ಕೊಟ್ಬಿಡ್ತೀವಿ ತಗೊಳ್ಳಿ ಅಂತಂದ್ರು. ಅದ್ಭುತ, ಅದಕ್ಕೇನಂತೆ ನಡೆದೋಯ್ ಹೋಯ್ತು ಅಂತ ತಗೊಂಡ್ಬಿಟ್ರು ಅವರು. ಹಾಗೇನೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ಅಖಿಲೇಶ್ ಯಾದವ್ ಮಾತನಾಡ್ತಿರೋದು ಯಾಕೆ ಗೊತ್ತಾ? ಮುಂದಿನ 27-27 ದ್ವಿಶತಕ ಬಾರಿಸ್ತು NDA ಮೈತ್ರಿಕೂಟ. ಸ್ಕ್ರೀನ್ ಮೇಲೆ ನೋಡಿರುವಂತದ್ದು ಹಾಗೆ ಉಳಿಲಿ ಅನ್ನುವಂತ ಆಶಯದೊಂದಿಗೆ 200ಕ್ಕೆ ಬಂದಿದೆ. ತುಂಬಾ 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 ಏರ್ಪೇರನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದ್ದು ನಮ್ಮ ಆಶಯ ಏನಂದ್ರೆ 200 ಇದೆ. ಹಿಂದಿನ ಸತಿ 200 ನಾವು 180 ನಾನು ನಿರೀಕ್ಷೆ ಮಾಡಿದ್ದೆ. ಆದ್ರೆ 200 ನನಗೂ ಕೂಡ 201 ಹೋಯ್ತು ನೋಡಿ. ಈಗ 180
ನನ್ನ ನಿರೀಕ್ಷೆ ಇತ್ತು. 160 ದಾಟ್ತೀವಿ, 180 ತನಕ ಹೋಗ್ತೀವಿ ಅನ್ನುವಂಥದ್ದು ನನ್ನ ಬಿಹಾರದ ಓಡಾಟದಲ್ಲಿ ನನಗೆ ಗಮನಕ್ಕೆ ಬಂತು. ಹಿಂದೆ ಯಾರ್ಯಾರಿಗೆ ನಿಮಗೆ ಗೊತ್ತಿರೋಂಗೆ ಹಿಂದೆ ಯಾರ್ಯಾರಿಗೆ ಈ ತರ 200 ದಾಟಿದೆ? ನಿತೀಶ್ ಕುಮಾರ್ ಒಬ್ಬರಿಗೆ 2010 2010 ಅಂದ್ರೆ ಅವಾಗ ನಾವು ಇದ್ವಿ ಜೊತೆನಲ್ಲಿ, ನಾವು ಜೊತೆಲಿದ್ವಿ. ಅವ್ರು 115, 205 ನಮ್ಗೆ 91, ಒಟ್ಟಿಗೆ ಸೇರಿ 200 ಮೇಲೆ ಹೋಗಿದ್ವಿ. 206, 206 ಅಲ್ಲೋಗಿ ನಿಂತಿದ್ವಿ ನಾವು. ಇದು ಎರಡನೇ ಬಾರಿ ಆ ರೀತಿ ಆಗ್ತಾ ಇರೋದು, 200 ದಾಟ್ತಾ ಇರೋವಂಥದ್ದು ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲೇ ಆಗೋದು. ಯಾಕೆಂದ್ರೆ ನಾವು ಸರ್ವಸ್ಪರ್ಶಿ ಸರ್ವವ್ಯಾಪಿ, ಹಾಗೆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗ್ತೀವಿ. ಯಾವುದೋ 2 ಕಾಂಬಿನೇಷನ್ ಎಲ್ಲ ಮಾಡಲ್ಲ. ಅವರು ಬರೀ ಮುಸ್ಲಿಂ ಮತ್ತೆ ಯಾದವ್ ಅಂದ್ರು, ನಾವು ಹಂಗ್ ಮಾಡ್ಲಿಲ್ಲ. ಎಲ್ಲ ಹಿಂದುಳಿದ ವರ್ಗಗಳು, ಅತಿ ಹಿಂದುಳಿದ ವರ್ಗಗಳು, ಎಲ್ಲ SC ಸಮುದಾಯಗಳು, ST ಸಮುದಾಯಗಳು, ಅತಿ ಹಿಂದುಳಿದ SC ಸಮುದಾಯಗಳು, ST ಸಮುದಾಯಗಳು, ಅದಕ್ಕಾಗಿ ಮಾಂಜಿಯವರು ಒಟ್ಟಿಗೆ ಸೇರ್ಕೊಂಡ್ರು, ಚಿರಾಗ್ ಪಾಸ್ವಾನ್ ಸೇರಿದ್ರು. ಆ ರೀತಿ ನುಗ್ಗಿದ್ದು ನಾವು. ಹಾಗಾಗಿ 206 ದಾಟಿದ್ರು ಆಶ್ಚರ್ಯ ಇಲ್ಲ. ದಾಟಿದ್ರೆ ನಾವು ಹೊಸ ಇತಿಹಾಸವನ್ನ ಬರೆದು ಬಿಡ್ತೀವಿ. ನಾವು ಬರೀ ಗ್ಯಾರಂಟಿಗಳಿಂದ ಇದು ಕೊಡೋದ್ರಿಂದ ಇದು ಗೆದ್ದಿವಂತ ಅನ್ನೋಕ್ಕಾಗಲ್ಲ. ಇಟ್ ಈಸ್ ಪಾರ್ಟ್ ಆಫ್ ವಿನ್ನಿಂಗ್ ಸ್ಟ್ರಾಟಜಿ ಅಷ್ಟೇ. ಕ್ಯುಮ್ಯುಲೇಟಿವ್ ಎಫೆಕ್ಟ್ ಇದೆ ಇದು. ಬಿಹಾರ್ ಎಲೆಕ್ಷನ್ ರಿಸಲ್ಟ್ಸ್ ಕ್ಯುಮ್ಯುಲೇಟಿವ್ ಎಫೆಕ್ಟು. ಉದಾಹರಣೆಗೆ ಕಾಂಗ್ರೆಸ್ನವ್ರು ಎಡವಟ್ಟು ಯಾವಾಗ ಮಾಡ್ತಾರೆ? ಎಲೆಕ್ಷನ್ ಟೈಮ್ನಾಗ ಎಡವಟ್ಟು ಮಾಡ್ಕೊತಾರೆ. ಹಿಂದಕ್ಕೆ ಸೋನಿಯಾ ಗಾಂಧಿ ಏನು ಹೇಳಲು, ಮೌತ್ಕ ಸೌದಾಗರ್ ಅಂದ್ಲು. ಅಲ್ಲಿಗೆ ಜನ ಸೈಕಲಾಜಿಕಲಿ ಏನಾಯಿತು, ಇವು ವ್ಯಕ್ತಿಗೆ ಬೇಯ್ತಾರಲ್ಲ ನಂಗಾಯ್ತು. ಮೊನ್ನೆ ಎಲೆಕ್ಷನ್ದಾಗೆ ಅವ್ರ ತಾಯಿಗೆ ಬೇಯಿಸಿದ್ರು, ತಾಯಿನ ಅವಮಾನ ಮಾಡಿದ್ರು, ಅವಮಾನ ಮಾಡಿದ್ರು. ಅದು ಇಡೀ ಬಿಹಾರದಾಗ ಅದು ಚರ್ಚೆ ಆಯಿತು. ಈ ಡೆವಲಪ್ಮೆಂಟ್ ಇಶ್ಯೂ ಹೋಯ್ತು, ಬರೀ ಪ್ರೈಮ್ ಮಿನಿಸ್ಟರ್ ತಾಯಿಗೆ ಬೈದದ್ದೇ ಚರ್ಚೆ ಆಯಿತು. ಸೊ ಇವೆಲ್ಲ ಕ್ಯುಮ್ಯುಲೇಟಿವ್. ಆಮೇಲೆ ಆಪರೇಷನ್ ಸಿಂಧೂರು, ಅದ್ರ ಬಗ್ಗೆ ಏನು ಇದಾಗಲಿಲ್ಲ ಸರ್. ಸೊ ಇನ್ನು 202ಕ್ಕೆ ಬಂದು ನಿಂತಿದೆ. 203 ಅಂದ್ರು. ದ್ವಿಶತಕ ದಾಟಿ ಹೋಗಿದೆ. ಬಿಜೆಪಿ 91, JDU 80 ಕ್ಷೇತ್ರಗಳಲ್ಲಿ ಮುನ್ನಡೆ. ಮಿತ್ರ ಪಕ್ಷಗಳೆಲ್ಲವೂ ಕೂಡ ಸುಸ್ಥಿತಿಯಲ್ಲಿವೆ. LJP 22, ಇನ್ನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ 5, RLM 4 ಕ್ಷೇತ್ರಗಳಲ್ಲಿ ಮುನ್ನಡೆ. ಸೊ ಇದು ಸಂಗತಿ. ಈ ಆಸೆ ಆಮಿಷಗಳಿಂದ ನಾವು ಗೆಲ್ತೀವಿ ಅಂತಂದ್ರೆ ಅದು ಖಂಡಿತವಾಗಲೂ ಆಗದಿರೋಂಥ ಮಾತು. ನೋಡಿ, ಈಗ ಬರೀ ಇಷ್ಟು ಮಾತ್ರ ಅಲ್ಲ, ಯಾವ್ಯಾವ ರಾಜ್ಯಗಳ ಸ್ಥಿತಿ ಹೆಂಗೆ ಬಂದಿದೆ ಅಂತ. ಕೆಲವೊಂದು ರಾಜ್ಯಗಳವರು ನೇರವಾಗಿ ಹೇಳ್ತಾ ಇದ್ದಾರೆ, ನಮಗೆ ಸಂಬಳ ಕೊಡೋಕೆ ದುಡ್ಡಿಲ್ರಿ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೆಲಂಗಾಣದ ಮುಖ್ಯಮಂತ್ರಿ ನಿಜಕ್ಕೂ ಅಭಿನಂದಿಸಬೇಕು. ನನ್ನ ಚಪ್ಪಲಿ ಕಳ್ಳಂತಾರ ನೋಡ್ತಾರ್ರಿ ಜನಗಳು, ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತಾರ ಅವರು. ನಾಳೆ ಯಾವ ರಾಜ್ಯಕ್ಕೂ ಕೂಡ ಈ ರೀತಿಯ ಸ್ಥಿತಿ ಬರಬಾರ್ದು ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಿಂಗೆ ಹೇಳ್ತಾರೆ ಅಂತಂದ್ರೆ ಹೆಂಗೆ ಕತೆ. ಸೊ ಇದು ಮಹಾಗಠಬಂಧನ್ 36 ಕ್ಷೇತ್ರಗಳಲ್ಲಿ ಮತ್ತೊಂದು ಸರಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. NDA 203 ಕ್ಷೇತ್ರಗಳಲ್ಲಿ. ಸರ್ ಈಗ 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 ಇಲ್ಲ ಒಂದು ನಿಮಿಷ ಇರ್ಬೇಕು ಸ್ವಲ್ಪ ಹೊತ್ತಿಗೆ ನೀವು ಹಿಂಗೆ ಎದ್ದೋಗ್ಬಿಟ್ರಂಗೆ. ಈಗ ನೆಕ್ಸ್ಟ್ ಹೇಳ್ತಾ ಇದ್ರು. ಈಗ ಇಲ್ಲ ಆಯ್ತು. ಈಗ ನೆಕ್ಸ್ಟ್ ಪಶ್ಚಿಮ ಬಂಗಾಳ, ತಮಿಳುನಾಡು, ಉತ್ತರ ಪ್ರದೇಶ. ನಾವು ಉತ್ತರ ಪ್ರದೇಶದಲ್ಲಿ ಹಿಂಗೆ ಆಗ್ಬಿಡಲ್ಲ ಅಂತ ಅಖಿಲೇಶ್ ಯಾದವ್ ಹೇಳ್ತಿದ್ದಾರೆ. ಏನಂತೀರಿ? ನೋಡಿ, ಅಖಿಲೇಶ್ ಯಾದವ್ ಅವರಿಗೆ ಈ ರಿಸಲ್ಟ್ ನೋಡಿ ಈಗಾಗಲೇ ಭಯ ಆಗಿದೆ. ಯಾಕೆಂದ್ರೆ ಕಳೆದ 2 ತಿಂಗಳಿಂದ ಅವರು ಬಿಹಾರದ ಚುನಾವಣೆಯಲ್ಲಿ ಯಾದವರ ಮತಗಳನ್ನ RJD ಕೊಡಿಸುವಂಥದ್ರಲ್ಲಿ ನಿರತರಾಗಿದ್ರು. ಅವ್ರಿಗೀಗ ಗೊತ್ತಾಯಿತು BJP ಮಾಡುವಂತಹ ಒಂದು ಚುನಾವಣಾ ಯೋಜನೆ ಹೇಗಿರುತ್ತೆ ಅಂದರೆ ಸರ್ವರನ್ನೂ ಒಳಗೊಂಡಿರುವಂಥ ಯೋಜನೆ ಇದು. ಯಾವುದೋ ಒಂದು ವರ್ಗಕ್ಕೆ ನಾವು ಟಾರ್ಗೆಟ್ ಮಾಡೋದಿಲ್ಲ. ಹಾಗಾಗಿ ಇದರಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ನಮ್ಗೆ ಓಟ್ ಹಾಕಿದ್ದಾರೆ, ಮುಸಲ್ಮಾನರು ಮತ ಹಾಕಿದ್ದಾರೆ. ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಸರ್. ಅಮಿತ್ ಶಾ ಬಾಕ್ಸರ್ ನಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಫಲಿತಾಂಶ ಈಗಲೇ ಹೇಳಬೇಕಾ ನಾನು, ಏನಾಗುತ್ತೆ 14ನೇ ತಾರೀಕು ಅಂತ. ಸೊ ಅದನ್ನ ಅವರು ಬಹಳ ಸೂಚ್ಯವಾಗಿ ಹೇಳಿದ್ರು, ಮಾರ್ಮಿಕವಾಗಿ ಹೇಳಿದ್ರು. ಅಕ್ಟೋಬರ್ 24ರಂದೇ ಅಮಿತ್ ಶಾ ಭಾಷಣ ಮಾಡಿದ್ರು, ಭವಿಷ್ಯ ನುಡಿದಿದ್ರು. ಏನಾಗುತ್ತೆ ನವೆಂಬರ್ 14ನೇ ತಾರೀಕು ನಾನು ಈಗಲೇ ಹೇಳ ನಿಮಗೆ ಅಂತ ಬಿಹಾರದ ಬಕ್ಸರ್ ನಲ್ಲಿ. ಬನ್ನಿ ಹಾಗಾದ್ರೆ ಅಮಿತ್ ಶಾ ಅವತ್ತು ಏನ್ ಹೇಳಿದ್ರು, ಏನ್ ಭವಿಷ್ಯ ನುಡಿದಿದ್ರು ನೋಡೋಣ. 14 तारीख को चुनाव का क्या परिणाम आएगा आपको जानना है? जोर से बोलो, जानना है क्या? बता दूं मैं? देखो, 14 तारीख को 8 बजे जनगणना होगी, 8 तारीख को मतगणना होगी, 9 बजे बैलेट बॉक्स खुलेंगे और 1 बजते लालू राहुल का सुपड़ा साफ होगा। 14 तारीख को चुनाव का क्या परिणाम आएगा आपको जानना है? जोर से बोलो, जानना है क्या? बता दूं मैं? देखो, 14 तारीख को 8 बजे जनगणना होगी, 8 तारीख को मतगणना होगी, 9 बजे बैलेट बॉक्स खुलेंगे और 1 बजते लालू राहुल का सुपड़ा साफ होगा. ಸುಮಾರಿಗೆ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಧೂಳಿಪಟ ಆಗಿರ್ತಾರೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ.